ಫ್ರೆಂಡ್ಸ್ ಇವತ್ತು ಏನು ಗೊತ್ತಾ, ಕಣ್ಣೀರಿನ ಕತೆ ಇವತ್ತೆಲ್ಲ ವ್ಯತೆ ಅಂದ್ರೆ ಉಪ್ಪಿಟ್ಟು ಮಾಡ್ಕೊಂಡ್ ಕೂತವ್ರೆ ಫ್ರೆಂಡ್ಸ್. ಯಾರು ತಿಂತಾರೆ ಉಪ್ಪಿಟ್ಟ ತಿಂಡಿಯ ಹೇಳಿ ಫ್ರೆಂಡ್ಸ್? ಇವ್ರು ಮಾಡೋರೆ ಉಪ್ಪಿಟ್ಟನ್ನ ತಿನ್ನಕ್ ಆಗ್ತಲ್ಲ, ಬಾಲು ಕ್ಯಾಚ್ ಆಡ್ತಿದೀವಿ. ಯಾವ್ದೋ ಒಂದು ಇದ್ರಲ್ಲಿ ಬರ್ತಂತ ಯೂಟ್ಯೂಬ್ ಅಲ್ಲಿ ತಗೋಗಲ್ಲ ಕಾಕಾಡ್ತಾರೆ ಹಾಕೋ ಅನ್ನಂಗ ಆಗಿದೆ ಫ್ರೆಂಡ್ಸ್. ಏನು ಗೊತ್ತಾ ಫ್ರೆಂಡ್ಸ್, ಇವಳೆ ಫ್ರೆಂಡ್ಸ್ ಉಪ್ಪಿಟ್ಟು ಮಾಡಿರೋದು ನಮಗ್ ತಿನ್ನಕ್ ಆಗಲ್ಲ. ಬಟ್ ಏನ್ ಮಾಡ್ತೀರಾ, ವಿಧಿ ಇಲ್ಲ, ಹೊರಗಡೆ ಬಂದಿದ್ದೀವಿ. ಉಪ್ಪಿಟ್ಟು ಹಾಕೊಟ್ರೆ ನಾನು ಹೊಡಿತೀನಿ. ಉಪ್ಪಿಟ್ಟು ತಿನ್ಬಾರ್ದು ಫ್ರೆಂಡ್ಸ್. ಏನ್ ಅದು ಒಲಿ ಅಟ್ಲೀಸ್ಟ್ ತಿನ್ನಂಗಾರ ಮಾಡೋಣ, ತಿನ್ನಂಗೂ ಮಾಡಿಲ್ಲ. ಬಿಟ್ಟು ಮಾಡಿ ಇಟ್ಟವಳೆ ತಿಂಡಿಯ. ನೋಡೋಣ ಅದ್ ಯಾವ ತರ ಮಾಡೋಳು ಏನು ಗೊತ್ತಿಲ್ಲ ಫ್ರೆಂಡ್ಸ್. ಇವಳಿದ್ದಾಳೆ ಉಪ್ಪಿಟ್ಟೆ ಬೇಕು ಅಂತಾಳೆ. ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ತಿನ್ ಬನ್ನಿ ಅಂತ ಕರೀತಾಳೆ. ಮೊಸರು ಬೇಕಂತೆ ಒಬ್ರಿಗೆ. ಬನ್ನಿ ಎಲ್ಲ ಉಪ್ಪಿಟ್ಟು ಯಾರ್ಯಾರು ತಿಂತಾರೆ, ಎಷ್ಟೆಷ್ಟು ತಿಂತಾರೆ ಪೂರ್ತಿ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ಈ ತರ ಮಾಡವಳೆ. ಒಳ್ಳೆ ಅರಿಶಿನ ಪುಡಿ ಹಾಕಿ ಇಟ್ಟವಳೆ. ನೋಡೋಣ, ಉಪ್ಪಿಟ್ಟು ತಿನ್ನೋದೇ ಕಷ್ಟ, ಅದ್ರಲ್ಲಿ ಅರಿಶಿನ ಪುಡಿ ಬೇರೆ ಕೊಟ್ಟಿಟ್ಟವಳೆ. ನೋಡೋಣ ಫ್ರೆಂಡ್ಸ್ ಟೇಸ್ಟ್ ಹೆಂಗಿದೆ. ಅನ್ನೋದರೆ ಟೇಸ್ಟ್ ಹೆಂಗಿದೆ? ಸಿಕ್ಕಿ ತಿನ್ಲಿಲ್ಲ ಅಂದ್ರೆ ಫ್ರೆಂಡ್ ಉಪವಾಸ ಸಾಯ್ಕೆಂದು ಮನೆಗೆ ಹೋಗ್ಬೇಕಾಗ್ತದೆ. ಇವ್ರೊಬ್ರು ಮಾತ್ರ ಸೂಪರ್ ಆಗಿ ಅಂತಾರೆ ನೋಡ. ಏನು ಗೊತ್ತಾ ಗಿರಿಯಣ್ಣ, ಹೆಂಗೈತು ಉಪ್ಪಿಟ್ಟು? ಫ್ರೆಂಡ್ಸ್, ಅದಕ್ಕೆ ಇವರೆಲ್ಲ ತಿಂದು ಬಿಡ್ಲಿ, ಆಮೇಲೆ ನೋಡೋಣ ಹೆಂಗೈತೆ. ಆಮೇಲೆ ನೆಕ್ಸ್ಟ್ ನಾನೇ ಕುತ್ಕೋತೀನಿ ಇದಕ್ಕೆ. ನೋಡೋಣ. ಅಪ್ಪಿ ನೀನ್ ಹಾಕಿಸ್ಕೊಂಡಿದ್ದೆ ಇದ ಫ್ರೆಂಡ್ಸ್. ಈ ತರ ಐತೆ ನೋಡಿ ಫ್ರೆಂಡ್ಸ್. ಯಾರು ಅರಿಶಿನ ಪುಡಿ ಹಾಕ್ತಾರೆ ಉಪ್ಪಿಟ್ಟಿಗೆ. ಬರ ಹಾಕಿಸ್ಕೊಳ ಕುತ್ಕೊಳ ಫ್ರೆಂಡ್ಸ್. ನೋಡಿ ಎಲ್ಲ ಕುತ್ಕೊಂಡಿದ್ದಾರೆ, ತಿಂತಾ ಇದ್ದಾರೆ. ಉಪ್ಪಿಟ್ಟು ತಾಳೆ ಹಿಡಿಕತೀನಿ. ನಂಗೊಂಚೂರು ಹಾಕೊಡೆ. ಕೊಡು. ಎಲ್ಲ ಚೆನ್ನಾಗೈತೆ ಅಂದ್ರೆ ಎಲ್ಲರೂ ಚೆನ್ನಾಗೈತೆ ಅಂದ್ಮೇಲೆ ಹಾಕೊಡ್ತಾರೆ. ಇಲ್ಲ ಹಾಕೊಡೆ ಗೀತಾ. ಆಯ್ತು ಅಡಿಯೇ, ನಾನು ಹಾಕಿಸ್ಕೊತಾ ಇದ್ದೀನಿ. ನಾನು ಹಾಕಿಸ್ಕೊ. ನೋಡಿ ಫ್ರೆಂಡ್ಸ್, ಇವರೆಲ್ಲ ಚೆನ್ನಾಗೈತೆ ಅಂದಮೇಲೆ ತಿನ್ನಲೇಬೇಕು ಅನ್ನಿಸ್ತು, ಅದಕ್ಕೆ ತಿಂತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಾಂದ್ರೆ ತಿಂತಾ ಇರಲಿಲ್ಲ. ಇಲ್ಲ, ಯಾವುದೇ ಕಾರಣಕ್ಕೂ ತಿಂತಿರ್ಲಿಲ್ಲ ಫ್ರೆಂಡ್ಸ್. ಅದ್ರಲ್ಲಿ ಬೇರೆ ಕೇರಳದಲ್ಲಿ ಊಟ ಬೇರೆ ಕೊಡ್ಸಲ್ಲ ಇವರು, ಅದಕ್ಕೆ ಇನ್ನೇನು ಮಾಡೋದು, ಹೊಟ್ಟೆ ಸೀತೆ. ನೋಡೋಣ ಫ್ರೆಂಡ್ಸ್. ಇವತ್ತು ಎಲ್ಲಿ ಮಂಗಸ್ತೀರ? ಫ್ರೆಂಡ್ಸ್ ಅಂತೂ ಇಂತೂ ಪರವಾಗಿಲ್ಲ, ಹೇಳು ಕೇಳಂಗೇನಿಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್ ಇವ್ರು ಕುತ್ಕೊಂಡು ತಿಂತವ್ರೆ. ಫ್ರೆಂಡ್ಸ್ ಯಾರಾದ್ರೂ ಹೇಳಿ. ಅಷ್ಟೇ. ಕುಮ್ಮ ನಿಂದೇನೆ ಉಪ್ಪಿಟ್ಟಿನ ಕತೆ. ಕುಮ್ಮ ಇವಳೆಂತ ಫ್ರೆಂಡ್ಸ್ ಉಪ್ಪಿಟ್ಟು ತಿಂದಲೇ ಮಕ ಸಿಂಡ್ರಿಸ್ತಾವಳೆ. ಏನೋ ವಿಡಿಯೋ ಮಾಡ್ತಾ ಇದ್ನಲ್ಲ ಅಂತ ಎಲ್ಲ ಚೆನ್ನಾಗೈತೆ ಅಂತ ಹೇಳ್ತಾವ್ರೆ ಫ್ರೆಂಡ್ಸ್. ಅಷ್ಟೇ. ಇನ್ನ ಅನ್ನೋ ವಿಷಯದಲ್ಲಿ ಸುಳ್ಳು ಹೇಳ್ಬಾರ್ದು. ಏನೇ ಹೆಂಗೆ ಇರ್ಲಿ, ಚೆನ್ನಾಗೈತೆ ಅಂದಾಗ ಚೆನ್ನಾಗೈತೆ ಅನ್ಬೇಕು, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅನ್ಬೇಕು. ಚೆನ್ನಾಗಿಲ್ಲ ಅಂತ ತಿಂತಾವ್ ನೋಡಿ. ಕುಮ್ಮ ನಿನ್ ರಿಯಾಕ್ಷನ್ ಕೊಡೆ. ತರಕಾರಿ ಹಾಕಿದ್ರೆ ಸರ್
ಯಾರ್ ತಟ್ಟೆ ನೋಡಿದವ್ರು ಅವ್ರ ತಟ್ಟೆ ನೋಡಿ ಫ್ರೆಂಡ್ಸ್. ಹೇಳಿ ಜೋರಾಗಿ ಹೇಳಿ ಒಂಚೂರ. ತಟ್ಟೆ ನೋಡಿದವ್ರು ಅದಕ್ಕೆ ನೋಡ್ತಾ ಇದ್ದೀನಿ ಇವಳ ರಿಯಾಕ್ಷನ್ ಹೆಂಗ್ ಕೊಡ್ತಾವಳೆ ಅಂತ. ಸುಮ್ಮನೆ ತಡಿ, ಇವಳ ರಿಯಾಕ್ಷನ್ ಅಲ್ಲೇ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ಉಪ್ಪಿಟ್ಟು ಹೆಂಗಿದೆ ಅಂತ. ಅಮ್ಮ ನೀನೇನಮ್ಮ ಏನು ಹೇಳು, ಏನಾರು ಒಂದು ಸೂಪರ್ ಆಗಿ ಅವ್ರ ಮಗ್ಳು ಮಾಡಿರೋದಲ್ವಾ ಚೆನ್ನಾಗಿತ್ತು. ಅದಕ್ಕೆ ಇಲ್ಲ ಬೇರೆ ಮಾಡಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ. ಆಯ್ತಾ ಆಯ್ತಾ. ಇದು ಮೋಸ ಅಲ್ವಾ? ಆಯ್ತು ಬುಲ್ಲಿ ನೀನು ಲಲಿತಮ್ಮನ ಜೊತೆ ಹೊಲ್ತಕ್ಕೆ ಹೋಗಿ ಡೈಲಿ ಆಮೇಲೆ ಲಲಿತಕ್ಕ ಏನಾದ್ರು ಸಮಾಚಾರ ಅನ್ನಿ ಅವ್ರು ಮಾಡ್ತಾರಲ್ಲ ಇಬ್ರು. ಹೌದಾ? ಲಲಿತಕ್ಕ ಉಣ್ ಬಂದ ಅಂತ ಮಾತಾಡಿ. ಕೇರಳದಲ್ಲಿ ಎಷ್ಟು ಶೆಕೆ ಅಂದರೆ ತಿಂಡಿನೇ ತಿನ್ನಕ್ಕಾಗಲಿಲ್ಲ. ಉಪ್ಪಿಟ್ಟು ಬೇರೆ ಅಲ್ವಾ, ನಾನು ತಿನ್ನಕ್ಕೆ ಆಗಲಿಲ್ಲ ಜಾಸ್ತಿಯ. ಹಂಗಾಗಿ ಫ್ರೆಂಡ್ಸ್ ಆಯ್ತಿಲ್ಲ ನನ್ನ ಕೈಲಿ ಉಪ್ಪಿಟ್ಟು ತಿನ್ನೋಕ್ಕೆ. ಫ್ರೆಂಡ್ಸ್ ಇವು ಅವಳೇನೋ ತಿಂತವಳೆ, ನನ್ನ ಕೈಲಿಂತ ಆಯ್ತಿಲ್ಲ. ಅದಕ್ಕೆ ಕಾರ್ ಒಳಗಡೆ ಬಂದು ಕುತ್ಕೊಂಡೆ. ತುಂಬ ಶೆಕೆ ಅಂದರೆ ಸಕ್ಕ ಶೆಕೆ ಇದೆ ನೋಡಿ ಫ್ರೆಂಡ್ಸ್. ಅವರೆಲ್ಲ ತಿಂತಾ ಇದ್ದಾರೆ, ನನಗೆ ಸ್ವಲ್ಪ ತಿಂದೆ ಅಷ್ಟೇ, ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ನೋಡಿ. ಅವರು ಅಷ್ಟೇ, ಗೀತಾರಮ್ಮನೂ ಹಂಗೆ ಇಟ್ಕೊಂಡು ಕೂತವ್ರೆ ನೋಡಿ, ನುಗ್ಗಾಡ್ತವ್ರೆ ತಿನ್ನೋಕ್ಕಾಗ್ದಲೆಯ. ಅವಳು ಗೀತಾ ಒಬ್ಬಳೇ ಅವಳು ಮಾಡಿರೋದಲ್ವ, ಹಂಗಾಗಿ ತುಂಬ ಚೆನ್ನಾಗಿ ತಿಂತಾಯಿದ್ದಾಳೆ. ಇನ್ಯಾರೂ ತಿಂತಾ ಇಲ್ಲ. ಅವರು ಆನಂದವರು ನೋಡಿ ಎಲ್ಲರಿಗೂ ಬೇಕು ಅಂತ ಆಗ್ತಾಯಿದ್ದಾರೆ. ಯಾಕೆಂದರೆ ಅದು ಉಪ್ಪಿಟ್ಟು ಖಾಲಿ ಆಗಬೇಕಲ್ಲ, ಇಲ್ಲಾಂದರೆ ವೇಸ್ಟ್ ಆಗುತ್ತಲ್ಲ, ಅದಕ್ಕೆ ಆಗ್ತಾಯಿದ್ದಾರೆ. ನೋಡಿ ಫ್ರೆಂಡ್ಸ್, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲರಿಗೂ ತುಂಬ್ತವ್ರೆ. ಅವರೇ ತಿಂದಿಲ್ಲ ಜಾಸ್ತಿಯ. ತಿನ್ನಿ ವೇಸ್ಟ್ ಆಗುತ್ತೆ. ಅಷ್ಟೇ ಹಾಕಿ ಅವಳಿಗೆ ಗೀತಗೆ ತಿನ್ಲಿ ಅದೇ ಖಾಲಿ ಮಾಡಿ. ಅವ ಗೀತಂಗ್ ಬೇಕಂತ ನೋಡಿ ಹಾಕಿ. ನಾನೊಂದು ಉಪ್ಪಿನಕಾಯಿ ತಿಂದರೆ ಸ್ವಲ್ಪ ಏಸ್ಗೆ ಸ್ವಲ್ಪ ಕಡಿಮೆ ಆಗುತ್ತೆ ಅನಿಸುತ್ತೆ ನೋಡಿ ಫ್ರೆಂಡ್ಸ್. ಅವಳು ಮಾಡಿರೋದಕ್ಕೆ ಏನು ನನ್ನಂಗೆ ಉಪ್ಪಿಟ್ಟು ಮಾಡಾರೇ ಇಲ್ಲ ನಂಗೆ ಆಡ್ತಾವಳೆ. ಯಾವ ಥರ ಆಡ್ತಾವಳೆ ಅಂದರೆ ಫ್ರೆಂಡ್ಸ್, ನಾವು 3 ದಿವಸದಿಂದ ಇದೇ ಥರನೇ ನಾವೇ ಅಡುಗೆ ಮಾಡ್ಕೊಂಡು ತಿಂತಿದ್ವಿ. ಎಲ್ಲೂ ಹೋಟ್ಲಲ್ಲೆಲ್ಲೂ ತಗೊಂಡು ತಿಂದಿಲ್ಲ. ಬರೀ ಯಾವ ಥರ ಅಂದರೆ ಹೊರಗಡೆ ಫುಡ್ ತಗೊಂಡಿರುತ್ತೆ ಅಂದರೆ ಬರೀ ಚಾಕ್ಲೇಟು ಆ ಥರ ಐಟಮ್ಸ್ಗಳು ಮಾತ್ರ ಹೊರಗಡೆ ತಗೊಂಡಿರೋದು. ಇನ್ನು ತಿನ್ನೋ ಫುಡ್ಡೆಲ್ಲನೂ ನಾವೇ ತಿಂದಿದ್ವಿ. ಒಂದು ದಿವಸ ಬಜ್ಜಿ ಮತ್ತು ಪಲಾವು ಮಾಡ್ಕೊಂಡು ತಿಂದಿದ್ವಿ. ಒಂದು ದಿವಸ ನಿನ್ನೆ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ವಿ. ಅವಳಂತೂ ನೋಡಿ ಉಪ್ಪಿಟ್ಟು ತಿನ್ನಲ್ಲ ಅಂತ ಅವಳು ಮಗಳೇ ಹೆಂಗೆ ಒದ್ದಾಡ್ತಾವಳು. ಅಲ್ಲೋಡಿ ಅವ್ರಿಗಂತೂ ತಿನ್ನಿ ನೀವು ಮಾಡಿರೋದು ನೀವೇ ತಿನ್ಬೇಕು ಅಂತ ನೋಡಿ ಫ್ರೆಂಡ್ಸ್. ಕಿವಿಲಿ ಹೇಳ್ತಾವಳೆ, ಏನಂತ ಹೇಳ್ತಾಳೆ ಗೊತ್ತಾ? ಉಪ್ಪಿಟ್ಟು ಚೆನ್ನಾಗಿಲ್ಲ, ನನ್ನ ಕೈಲಿ ತಿನ್ನಕ್ಕೆ ಆಯ್ತಾ ಇಲ್ಲ ಅಂತ ಹೇಳ್ತಾವಳೆ. ಎಲ್ಲರಿಗೂ ಚೆನ್ನಾಗೈತೆ ಅಂತ ತಿನ್ಸಿದ್ಲು. ನೋಡಿ ಫ್ರೆಂಡ್ಸ್, ಚೆನ್ನಾಗಿಲ್ಲ ಅಂತ ಕಿವಿ ಬಡ್ಡೆಗೆ ಹೋಗಿ ಹೇಳ್ತಾವಳೆ. ಕರೆಕ್ಟಾಗಿ ಖಾಲಿ ಮಾಡಿದ್ರಿ ಅನ್ನಂದರೆ ಓ ಅದೇನ ಅವ್ರು ಆಗ್ತಿದ್ದಂಗೆ ಸ್ಪೆಷಲ್ ಅದೇ ಕರೆಕ್ಟ್ ಪಾಯಿಂಟು. ನೋಡಿ ಫ್ರೆಂಡ್ಸ್, ಅವರು ಅಲ್ಲಿ ಉಪ್ಪಿಡ್ತೀನಿ ಅವರಿಬ್ರು ತಿನ್ನಕ್ಕೆ ಆಗಲ್ಲ ಅಂತ ಎದ್ದಾಯ್ತು. ಅವಳು ತಿಂತಾಳೋ ಇಲ್ವೋ ನೋಡಿ ತಿಂತಾಳ್ರಿ, ಕೊನೆವರೆಗೂ ತೋರಿಸ್ತೀನಿ. ಎಲ್ಲಿ ನಾಯಿಗೆ ಇಡ್ತಾಳೋ ಇಲ್ಲ ತಿಂತಾಳೋ ಏನು ಮಾಡ್ತಾಳೋ ನೋಡ್ತೀನಿ. ಫ್ರೆಂಡ್ಸ್, ನೆಕ್ಸ್ಟು ತಿಂಡಿ ತಿನ್ಬಿಟ್ಟು ಬೀಚಿಗೆ ಹೋಗೋಣ. ಬೀಚ್ ಹೆಸ್ರೇನು ರವೀಣ? ಫ್ರೆಂಡ್ಸ್, ಅಮ್ಮ ಗೀತರ ಅಪ್ಪನ ಹೆಸ್ರೇನಮ್ಮ? ಸದಾಶಿವನ್ ಬೀಚ್ ಅಂತೆ ಫ್ರೆಂಡ್ಸ್. ಇಲ್ಲ ಯಾವುದು ಚಾವಲಂಡ ಬೀಚ್ ಅಂತೆ ಫ್ರೆಂಡ್ಸ್. ನೆಕ್ಸ್ಟ್ ಬೀಚಿನ ವಿಡಿಯೋ ಇದನ್ನ ಪೂರ್ತಿ ಇಷ್ಟೊಂದು ಹಾಕ್ತೀನಿ ಫ್ರೆಂಡ್ಸ್. ಉಪ್ಪಿಟ್ಟೆಲ್ಲ ತಿಂದಾದ್ಮೇಲೆ ನೆಕ್ಸ್ಟ್ ಟೀ ಇಟ್ಕೊಂಡು ಕುಡಿದ್ಬಿಟ್ಟು ಹೊರಡೋದೆ ಬೀಚ್ ಹತ್ರಕ್ಕೆ. ದಯವಿಟ್ಟು ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ.
ನೋಡಿ ಎಲ್ಲರೂ ಹೆಂಗೋ ತಿಂದ್ರು ಮಾಡಿರೋಳೆ ಉಪ್ಪಿಟ್ಟು ತಿಂತಿಲ್ಲ ಅಂದ್ರೆ ಅರ್ಥ ಏನು ಹೇಳಿ? ಮಾಡಿಲ್ಲ ಚೆನ್ನಾಗಿಲ್ಲ ಅಂತಾನೆ ತಾನೆ ಅವಳು ಮಾಡೋಳೆಲ್ಲ ಕೊಚ್ಕೋಬೋದು ಅಷ್ಟೇ. ಅದನ್ನ ತಿಂದಲೇ ಏನಾದರೂ ಇಡ್ಲಿ ಅವಳು ನಾಯಿಗೆ. ನಾನು ನಿಜವಾಗ್ಲೂ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು. ನಾಡ್ಕನೇ ಆಡ್ತಾವಳೆ. ತಡೀರಿ ಫ್ರೆಂಡ್ಸ್, ನಾನು ಇವಳು ಪಕ್ಕಕ್ಕೆ ಹೋಯ್ತೀನಿ. ಯಾಕೆ ಏನಕ್ಕೆ ನಾಯಿಗೆ ಹಾಕ್ಬೇಕು? ಓ ತಿನ್ಲಿ ತಾಳಿ, ಅವಳು ಮಾಡಿರೋ ತಾನೆ ಚೆನ್ನಾಯ್ತೆ ತಾನೆ, ತಿನ್ಲಿ ತಾಳಿ. ನೋಡಿ ಫ್ರೆಂಡ್ಸ್, ನಾನು ಅದಕ್ಕೆ ಫುಲ್ ವಿಡಿಯೋ ನಾನು ಇವಳೇ ಮಾಡಿರೋದಲ್ವಾ, ತಿಂಡಿ ತಿನ್ಲೇಬೇಕು. ಏನು ನೋಡಿ ಅವ್ರ ಯಜಮಾನ್ರೆ ಹೆಂಗ್ ಗುರಾಯಿಸ್ತವ್ರೆ ಹಂಗೆ. ತಡೀರಿ ತಿನ್ನು. ಮದ್ವೆ ಊಟದಲ್ಲಿ ನೋಡಿ ತಿನ್ನು ಫಸ್ಟ್. ಬೇಬಿ ಬೆಳಿಕಳಿ ನೋಡಿ ಫ್ರೆಂಡ್ಸ್, ತೊಳ್ಕತಿ ಪಾತ್ರೆ ತೊಳೆಯಲ್ಲ ಅನ್ನಲ್ಲ ಫ್ರೆಂಡ್ಸ್, ನಾನು ತೊಳಿತೀನಿ. ತೊಳೆಯಲ್ಲ, ತಿಂದಿದ್ದೀನಿ ನಾನು. ಇವಳು ಉಪ್ಪಿಟ್ಟು ತಿನ್ಬೇಕಷ್ಟೆ. ನೋಡಿ ಮತ್ತೆ ನೋಡಿ ಫ್ರೆಂಡ್ಸ್, ಇದೇ ಸತ್ಯವಾದ ನಿಜ ಅಂದ್ರೆ ಉಪ್ಪಿಟ್ಟಿನ ಸತ್ಯದ ರಹಸ್ಯ ಇದೆ. ಇವಳು ತಿಂತ ಇಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಅರ್ಥ. ನೋಡಿ ಫ್ರೆಂಡ್ಸ್, ಈ ಕಡೆ ಕಾಫಿಗೆ ಇಟ್ಟಿದ್ದಾರೆ. ಕಾಫಿ ಅಂತೆ, ಇನ್ನೇ ಟೀನಾ ಫ್ರೆಂಡ್ಸ್? ಟೀ ಅಂತೆ, ನಾನು ಕಾಫಿ ಗೊತ್ತಿಲ್ಲ. ಬಂದಿ ಫ್ರೆಂಡ್ಸ್, ಕಾಫಿ ಕುಡಿತಾ ಕೂತಾಳೆ. ಉಪ್ಪಿಟ್ಟು ತೆಗೆದ್ಲು, ನಾಯಿಗೆ ಹಾಕಿದ್ಲು, ತಿನ್ಲಿಲ್ಲ. ಕಾಫಿ ಎಲ್ಲ ಕುಡಿತಾ ಇದ್ದಾರೆ. ಇವರು ಕಾಫಿ ಕುಡಿತಾ ಇದ್ದಾರೆ. ನಿಮ್ದೆಲ್ಲ ಆಯ್ತಾ ಕಾಫಿ ಕುಡ್ದು? ಆಯ್ತಾ, ಲೋಟ ಎಸಿತಾ ಇದ್ದಾರೆ ಫ್ರೆಂಡ್ಸ್. ನಾನು ಈ ಕಡೆಯಿಂದ ಆ ಕಡೆಗೆ ಬರೋತ್ತಿಗೆಲ್ಲ ಕಾಫಿನೇ ಕುಡ್ದಾಯ್ತು. ಎಲ್ಲನೂ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಇವಾಗ ಕಾರ್ ಒಳಗಡೆ. ಇಲ್ಲಿಂದ ಹೊರಟ್ಬಿಟ್ಟು ಬೀಚಿಗೆ ಹೋಗ್ತೀವಿ. ನೀನೆಲ್ಲಿಗೆ ಹೋಗಿದ್ಯಾ? ಇದೊಂದು ಬೆಳಿಕಬಿಡ್ರಪ್ಪ ಫ್ರೆಂಡ್ಸ್. ಅವ್ರ ಮಗುಂಗೆ ಏನ್ ಮಾಡಕ್ಕೂ ಬಿಡಲ್ಲ ಫ್ರೆಂಡ್ಸ್, ಹುಚ್ಚ ಮಾಡಕ್ಕೂ ಬಿಡಲ್ಲ ಫ್ರೆಂಡ್ಸ್. ಎಲ್ಲ ಸೆಟ್ ಮಾಡ್ಬೇಕು ನೀನು. ಅಯ್ಯೋ, ನೀನ್ ಗ್ರೂಪಿಗೆ ಹಾಕಿ ನನ್ನ ಫೋನ್ ಹೆಂಗಾತೈತಲ್ಲ ಫ್ರೆಂಡ್ಸ್. ನೋಡಿ ತೊಳಿತೀನಿ. ಅಮ್ಮ ಟೀ ಕುಡಿತಿದ್ದೀನಮ್ಮ. ನೋಡಿ ಫ್ರೆಂಡ್ಸ್, ಇವ ಅಮ್ಮ ನೋಡಿ ಎಷ್ಟೊಂದು ಟೀ ಕುಡಿತೈತೆ ನೋಡಿ. ಏನಮ್ಮ ಯಾರು ಕಣ್ಣಾಕಲ್ಲ, ಸುಮ್ಮನೆ ಅಷ್ಟೊತ್ತಿ ಟೀ ಕುಡ್ದಾ ಇರುತ್ತೆ. ಫ್ರೆಂಡ್ಸ್ ನೋಡಿ, ಕಾಫಿ ಪಾತ್ರೆ ನನಗೆ ಬಿಟ್ಟಾರೆ ತೊಳೆಯೋಕ್ಕೆ. ತೊಳಿತೀನಿ, ತಡೀರಿ ಫ್ರೆಂಡ್ಸ್. ನೋಡಿ ಬೀಚಲ್ಲಿ ತುಂಬ ಅಲೆ ಇದೆ ಅಂದರೆ ಸಖತ್ ಅಲೆ ಇದೆ. ಯಾರು ಸಂಜೆ ಆಯ್ತಾ ಫುಲ್ಲು ಜಾಸ್ತಿ ಅಲೆ ಬರ್ತಾ ಇದೆ. ಬಟ್ ಯಾರು ಹೇಳಿ ಮಾತಾಡ್ತಿಲ್ಲ. ನೋಡಿ ಎತ್ಕೊಳ್ತಾರೆ ಅಂತ ಅವರು ಹೇಳಿದ್ರೇ ಅರ್ಥ ಮಾಡ್ಕೊಳ್ಳ. ನೋಡಿ ಹೇಳಕ್ಕೆ ಅರ್ಥ ಮಾಡ್ಕೊತಾರೆ ಅಂತ. ನೋಡಿ ಫ್ರೆಂಡ್ಸ್, ಸಕ್ಕತ್ತಂದ್ರೆ ಸಿಕ್ಕಾಬಟ್ಟೆ ಅಲೆ ಬರ್ತಾ ಇದೆ. ಹೇಳಕ್ಕೆ ಆಗಲ್ಲ. ತಡೀರಿ, ಬ್ಯಾಕ್ ಕ್ಯಾಮ್ರಾ ಮಾಡ್ಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಯಾವ ಥರ ಸುಮ್ಮನೆ ಕುಮ್ಮ ಅವ್ನು ಕರ್ಕೊಬೇಡ, ಕರಿಬೇಡ. ನೋಡಿ ಫ್ರೆಂಡ್ಸ್, ಈ ಮಕ್ಕಳನ್ನೆಲ್ಲ ಇದರಲ್ಲಿ ಈ ಥರ ಆಟ ಆಡೋದಂದ್ರೆ ಎಷ್ಟು ಸರಿ ಅಲ್ವಾ? ಇವುಗಳಿಗೆ ಹೇಳಿದ್ರೇ ಅರ್ಥ ಮಾಡ್ಕೊಳ್ಳೋದು. ನನ್ನ ಮೇಲೇ ಸಿಟ್ಕೋತಾರೆ. ನನಗೆ ನೋಡಿ ಅವನು ಅಮಿತ್ ಇದನ್ನಲ್ಲ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ನೋಡಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಅಲೆ ಇದೆ. ಬಟ್ ಯಾವ ಥರ ಆಡ್ತಾ ಇದ್ದಾರೆ ನೋಡಿ. ಇವ್ರು ಬಂದು ಅಮಿತ್ ಅವ್ರು ಬಂದು ಕೂತ್ಕೊಂಡ್ರು. ಇವರು ಅಮ್ಮ ಫುಲ್ ನೆನಿದೆ. ಹೇಳಮ್ಮ ಬೀಚಿನ ಕತೆ ಏನು ಅಂತ. ಸೂಪರ್ ಆಗೈತಾ? ಹೋಗ್ಬೇಕಲ್ಲಿ ತನಕ. ನೋಡಿ ಫ್ರೆಂಡ್ಸ್, ಸೂಪರ್ ಆಗೈತಂತೆ. ಒಂದ್ಸರಿ ಕೋಚಿಗೆ ಓದಿತೆ. ನೋಡಿ ಅಲ್ಲಿ ನೋಡಿ ಆ ಹುಡುಗಿರಿಬ್ಬರಾಳು ಏನು ಬರೋಲ್ರೆ ಬುಲ್ಲಿ ಮತ್ತು ಕುಮ್ಮುದ ಅವರಿಬ್ರು ಬರೋಲ್ರಿ. ಇವ್ರು 3 ಜನ ಇಲ್ಲಿ ಇದ್ದಾರೆ. ಅಪ್ಪು ಇಲ್ಲಿ ಅಮಿತ್ ಅವ್ರೆ, ರಕ್ಷು ಆಯ್ ಮಾಡಿ. ಆಯ್ ಮಾಡ್ರ. ಬೇಡ ರಕ್ಷು, ಈ ಕಡೆಗೆ ಬನ್ನಿ ಬೇಕಾದ್ರೆ. ಕುತ್ಕೊಂಡೇನೋ ರೀಲ್ಸ್ ಮಾಡ್ತಾರಂತೆ. ತಡೀರಿ ಫ್ರೆಂಡ್ಸ್, ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ಅಲ್ಲಿ ಉಪ್ಪಿಟ್ಟು ತಿಂದು ಬಂದ್ಬಿಟ್ರು. ಇಲ್ಲಿ ಮೆರೀತಾವ್ರು ಹಂಗೆ ಅರ್ಗಸೋದು ಹೆಂಗೆ. ಚೇತು ತಡಿ. ನೋಡಿ ಫ್ರೆಂಡ್ಸ್, ಹಿಂಗೆ ಕುತ್ಕೊಂಡು ರೀಲ್ಸ್ ಮಾಡ್ತಾವೆ. ನೋಡಿ ಅದು ತಡಿ ಇದೊಂದು ವಿಡಿಯೋ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಕೊಚ್ಕೊ ತಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಿಂಗೆ ಕೂತಿದ್ರೆ ಇವರಿಬ್ರು ಮಾತ್ರ ನೆನೀತಿಲ್ಲ. ನೋಡಿ ಫ್ರೆಂಡ್ಸ್,
ರೀಲ್ಸ್ ಮಾಡ್ತಾ ಇದ್ರೆ ಇವಳು ಅಲ್ಲಿ ವಿಡಿಯೋ ಮಾಡ್ತಾವಳೆ. ನನಗೆ ಮಾತ್ರ ತುಂಬ ಭಯನಪ್ಪ, ನಾನು ಮಾತ್ರ ಹೋಗಲ್ಲ ಜಾಸ್ತಿ ದೂರ. ನೋಡಿ ಫ್ರೆಂಡ್ಸ್ ಯಾವ ಥರ ಬರ್ತಾ ಇದೆ ಅಂದರೆ ರೀಲ್ಸ್ ಮಾಡ್ತಾ ನೋಡಿ ಫ್ರೆಂಡ್ಸ್ ಯಾವ ಥರ ಬರ್ತಾ ಇದೆ ಅಂದರೆ ಸಕ್ಕತ್ತಾಗಿ ಬರ್ತಾ ಇದೆ ಅಲ್ಲಿ. ಆದರೆ ಭಯನೂ ಹಂಗೆ ಇದೆ. ನೋಡಿ ಇವಳು ರೀಲ್ಸ್ ಸೂಪರ. ಹೌದಾ ಅಲ್ಲಿ ಅಲ್ಲಿ ಬ್ಯಾಗ್